ಸೊ ಇಷ್ಟೊತ್ತು ಬಲ್ಮುರಿ ಫಾಲ್ಸಲ್ಲಿ ಚೆನ್ನಾಗಿ ಆಟ ಆಡಿ ಸುಸ್ತಾಗ್ಬಿಟ್ಟಿದೆ. ಮೈಸೂರು ಜರ್ನಿ ಮುಗೀತು ಅನ್ಬೋದು. ಸೊ ವಾಪಸ್ ಬೆಂಗಳೂರಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲೇ ಕಾರ್ ಮ್ಯೂಸಿಯಂ ಇದೆ, ಒಂದು ಕಾರ್ ಮ್ಯೂಸಿಯಂಗೆ ಹೋಗಿ ಅಲ್ಲಿ ವಿಂಟೇಜಸ್ ಕಾರ್ ಎಲ್ಲ ಇದಾವಂತೆ, ನೋಡಿಕೊಂಡು ಹಂಗೆ ಹೋಗ್ತೀವಿ. ಹುಡುಗರ ಸಿಚುವೇಶನ್ಗಳೆಲ್ಲ ನೀವೇ ನೋಡಿ ಹೆಂಗಾಗಿದೆ ಅಂತ. ಏನಪ್ಪ ಕಣ್ಣೊಳಗಡೆ, ಮೂಗೊಳಗಡೆ, ಬಾಯಿ ಒಳಗಡೆ, ಕೆಳಗಡೆ ಎಲ್ಲ ಕಡೆ ನೀರು ಹೋಗ್ಬಿಟ್ಟೈತೆ, ನೋವಿದೆ. ಸೊ ಫೈನಲಿ ನಾವೀಗೆಲ್ಲ ಪಯಣಕ್ಕೆ ಬಂದಿದ್ದೀವಿ. ಪಯಣದಲ್ಲಿ ಕಾರ್ ಮ್ಯೂಸಿಯಂ ಅಂತ ಹೇಳಿದೆ, ವಿಚಿತ್ರ ಅಂತ ಹಳೆ ಕಾರ್ಗಳಿದಾವೆ. ಸೊ ಒಂದೊಂದೇ ಕಾರ್ ರಿವ್ಯೂ ಕೊಡ್ತೀನಿ, ಬರ್ರಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಸೊ ನೀವು ಎಂಟ್ರಿ ನೋಡ್ಬೋದು, ಎಂಟ್ರಿ ಇದು ಬೇರೆ ಶೇಪಲ್ಲಿ ಐತೆ. ಸೊ ಎಂಟ್ರೆನ್ಸಲ್ಲಿ ಒಂದು ಕಾರ್ ನಿಂತಿದೆ, ಮರ್ಸಿಡೀಸ್ದು GLA ಕ್ಲಾಸ್ದು, G ಕ್ಲಾಸ್ ಅನ್ಬೋದು. ಇದರಲ್ಲಿ ಗಸ್ಕಾ ಅಂತಲೂ ಒಂದು ಫೀಚರ್ ಇದೆ, ಅದು ನಾನೊಂದು ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಒಳಗಡೆ ಹೋಗೋಣ ಬರ್ರಿ, ಬನ್ನಿ. ಸೊ ಈ ಕಾರ್ ಏನು ನೋಡ್ತಿದ್ರೆ ಇದು ವೀರೇಂದ್ರ ಯೂಸ್ ಮಾಡ್ತೀವಿ ನಾವು ಕಾಲೇಜ್ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಈ ಕಾರ್ ಫೆಸಿಲಿಟಿ ಏನಂದರೆ ಇದು ಮ್ಯಾಕ್ಸಿಮಮ್ ಸ್ಪೀಡ್ 117 ಕಿಲೋಮೀಟರ್ per hour ಹೋಗುತ್ತೆ. ಇದರಲ್ಲಿ 4 ಟ್ರಾನ್ಸ್ಮಿಷನ್ ಗೇರ್ ಇದೆ. ಸೊ ಒಳಗಡೆ ತುಂಬ ಕಾರ್ಸ್ ಇದೆ, ಬನ್ನಿ ನೋಡೋಣ. ಸೊ ಇದು ಫಸ್ಟ್ ವೀಲು. ಈ ವೀಲು 10,000 BC ಮುಂಚೆ ಯೂಸ್ ಮಾಡ್ತಿದ್ರು. ಆಮೇಲೆ ಈ ವೀಲ್ ಹೋದ್ರು, ಹಂಗೆ ಎವ್ಯಾಲ್ಯೂಯೇಷನ್ ಆಗ್ತಾ ನಮ್ಮ ಜನರು ತಲುಪಿದ್ರು. ಎತ್ತಿನ ಗಾಡಿ ಅಲ್ಲ ಇದು, ಮನ್ಸರು ಹೇಳ್ಕೊಂಡು ಹೋಗ್ತಿದ್ದು ಗಾಡಿ. ಸೊ ಆಗಿನ ಕಾಲದಲ್ಲಿ ಹ್ಯೂಮನ್ಸ್ ಏನಿದ್ರು ಇದನ್ನ ಎಳ್ಕೊಂಡು ಹೋಗ್ತಾ ಇದ್ರು. ನೀವು ನೋಡ್ಬೋದಲ್ಲಿ ಇದು ಬೆಳಕು ಬರೋದಕ್ಕೆ ಲೈಟಿಂಗ್ ಕೂಡ ಇಟ್ಕೊಂಡವ್ರೆ ಸೈಡಲ್ಲಿ. ಇದು ಎತ್ತಿನ ಗಾಡಿನೇ, ಬಟ್ ಇದು ಮನುಷ್ಯ ಹೇಳ್ಕೊಂಡು. ಸೊ ಇದೇನು ನೋಡ್ತಾ ಇದ್ದೀರಾ, ಇದು 2 ಸ್ಟ್ರೋಕ್ ಇಂಜಿನು. ಮೇಲೆ ಇದು ಸ್ಪಾರ್ಕ್ ಪ್ಲಗ್ಗು, ಇದು ಪಿಸ್ಟನ್ ರಾಡು, ಇದು ಕ್ರಾಂಕ್ ಶಾಫ್ಟ್, ಇದು ಅಂಡ್ ಕಾರ್ಬೋರೇಟರ್. ಓಕೆ, ಸೊ ಇದು 4 ಸ್ಟ್ರೋಕ್ ಇಂಜಿನ್. ಯಾಕೋ ಲಾಕ್ ಆಗೋಗಿದೆ ಇದು. 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್. ಯಾವ ಗಾಡಿ ಇದು ಅಂತ ಕೇಳಬೇಡ್ರಿ. ಅದು ಶೋರ್ ಇಟ್ಸ್ ಅ ಜೀಪ್, ರಾಜೂರ್ ಕಾಲದ ಜೀಪು. ಇದ್ರ ಕಂಪ್ನಿ ಆಸ್ಟ್ರಾನ್ 6 ಅಂತ. ಸೊ ಇಲ್ಲೂ ಏನೇನೋ ಇಂಜಿನ್ಗಳಿದೆ. ಇದು ಸನ್ ರೂಫ್ ಓಪನ್ ಮಾಡ್ಬೋದು, ಇದ್ರದ್ದು ಓಪನ್ ಮಾಡ್ಬೋದು. ಅಲ್ಲಿ ಇವೆಲ್ಲ ಸ್ಟಾರ್ಟ್ ಆಯ್ತವ ಮಚ್ಚ. ಇದ್ರದ್ದು ಹೆಡ್ಲೈಟ್ ನೋಡ್ತಾ ಇದೆಯಲ್ಲ ಹೆಂಗೈತೆ ಅಂತ. ಆಗಿನ ಕಾಲದಲ್ಲಿ ಅದ್ರ ಬೆಂಕಿ ಆಗ್ತಿದ್ರು ಅದ್ರೊಳಗಡೆ. ಅಲ್ಲಿ ಬೆಂಕಿ ಆಗ್ತಿದ್ರೆ ಲೈಟ್ ಬರ್ತಾ. ಇದೆಲ್ಲ ಇವಾಗ ಬಂದಿದೆ ಅನ್ಕೊಂತೀನಿ ಲೈಟ್. ಹೌದಾ, ಮುಟ್ಟಬೇಡಿ. ಇಲ್ಲಿ ಹಿಂಗ್ ತಿರ್ಗ್ಸದಾ? 1934. ಏನಾಯ್ತು ನೋಡಪ್ಪ, ತಿಗಡಿಕ್ ಅಂತ ಹೋಯ್ತವೆ. ಹಾ, ಇಷ್ಟು ದೊಡ್ಡವಿರ್ತಾವ, ನಮ್ಗೆ ಗೊತ್ತೇ. ಇಷ್ಟು ಅಗಲ ಇರ್ತವೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ. ಈ ಸೈಜ್ ಇರತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ. ಪಿಕ್ಚರ್ ಎಲ್ಲ ನೋಡಿದಾಗ ಚಿಕ್ಕ ಸೈಜ್ ಇರತ್ತೆ, ಆ ಸೈಜ್ ಇರತ್ತೆ ಅನ್ಕೊಂಡಿದ್ದೆ. ಇಷ್ಟರಲ್ಲೇ ಒಂದು 2 ಕಾರ್ ಬರುತ್ತೆ. ಇಷ್ಟರಲ್ಲೇ ಒಂದು 2 ಕಾರ್ ಬರ್ತದ. ರಾಜು ಯೂಸ್ ಮಾಡ್ತಿದ್ದ ಕಾರ್ ನೋಡಿದ್ದೀರಾ, ರಾಣಿ ಯೂಸ್ ಮಾಡ್ತಿದ್ದಿದ್ದು ಕಾರ್ ನೋಡ್ರಿ. ರಾಣಿ ದಿನ ಇದರಲ್ಲಿ ಮುಂದೆ ಸೈನಿಕರು ಕೂರ್ಸ್ಕೊಂಡು ಹೋಗೋರು. ಸೊ ಈ ಕಾರ್ ಏನಿದೆ ಮಹಾರಾಜರು ಯೂಸ್ ಮಾಡ್ತಿದ್ದಿದ್ದು, ಮೈಸೂರು ಮಹಾರಾಜರು. ಓ ಕರೆಂಟ್ ಹೋಯ್ತು. ಸೊ ಇಲ್ಲಿ ಹಳೆ ಬೈಕ್ ನೋಡ್ಬೋದು. ಇದು ಬೈಕು ಹಳೆ ಬುಲೆಟ್, ಬಜಾಜ್ ಚೇತಕ್, ಬಜಾಜ್ 150 ಆ್ಯಂಡ್ ಇಟ್ಸ್ ರಾಜದೂತ್. ಇದು ನೋಡಿದ್ದೀನಿ ನಾನು ಆಲ್ಮೋಸ್ಟ್ ಕಡೆ. ವೆಸ್ಪಾ ನೋಡಿದ್ದೀನಿ, ಬಜಾಜು, ಕೆನೆಟಿಕ್ ಹೋಂಡಾ. ಇದು ಇದ್ಯಾವುದು? ವೆಸ್ಪಾನಾ? ಲೂನಾ ರಾಜ್ ನೋಡಪ್ಪ. RX100 ಕಿಂಗ್ ಅಲ್ಲ, ಅದು ಕಿಂಗ್ ಆಫ್ ಕಿಂಗ್. ಈ ಟ್ರಯಂಪು. ಆಗಿನ ಕಾಲದಲ್ಲ ಯಾವ ABS ಇಲ್ಲ, ಏನಿಲ್ಲ, ಹಂಗೆ ಬೇಕಿದ್ವಿ. ಕೈಯಲ್ಲಿ ಗೆರೆ ಹಾಕತ್ಕೊಂಡ್ರೆ ಇದು ಇಲ್ಲಿ ಅಲ್ಲಿ ಗೆಲ್ಲಿ ಬರೀತೆ. ಸೊ this is the car all we know. Ambassador Turula. ಸೊ ಇದು ಯಾವುದೋ ಪಿಕ್ಚರಲ್ಲಿ ನೋಡಿದ್ದೀನಿ ನಾವು, ಜೆಟ್ ನೋಡೋದು ಮುಂದೆ, ಜೆಟ್ ತರ. ಓಹೋ, ಇವೆಲ್ಲ ಆಗಿನ ಕಾಲದಲ್ಲಿ 200 ನುಗ್ತಿದ್ದೇನಲ್ಲ ಅಷ್ಟೇ. ಇದು ಜೆಟ್ ಮುಂದೆ ನೋಡು, ಶೈನಿಂಗ್ ನೋಡಿ ಹೆಂಗ್ ಹೊಡಿದ್ದೀನಿ.
ಈ ಕಣ್ಬಿತ್ತು ಅದ್ರ ಮೇಲೆ ಕಣ್ಬಿತ್ತು. ಇಟ್ಸ್ ಪಿಗಾಟ್ 404 Berlin Grand Station. ನಮ್ದಲ್ಲಿ ಹೆಂಗ ಅರ್ಬನ್ ಕಾರ್ ಐತಲ್ಲ ಆ ತರ ಇದೆ. ಇಂಪಾಲ ಟರ್ನಿಂಗ್ ಹೆಂಗೋ ತಗೊಳ್ಳೋದು ಇದ್ರಲ್ಲಿ. ಅಯ್ಯೋ, ನಿಂತೈತೆ ಕಾರು. ಸೊ ಈ ಕಾರ್ ಏನಿದೆ ಸರ್ ಸಿ ವಿ ರಾಮನ್ ಅವ್ರು ಯೂಸ್ ಮಾಡ್ತಿದ್ದಿದ್ದು ಕಾರು. ಸಿ ವಿ ರಾಮನ್ ಅವ್ರು ಯೂಸ್ ಮಾಡ್ತಿದ್ದಿದ್ದು ಕಾರು. ನಂಬರ್ ನೋಡು 7066, 1947 ಸ್ವಾತಂತ್ರ್ಯ ಬಂದಾಗ. 145. ಹೊರಗಡೆ ಹೋಗೋ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ರೌಂಡ್ ಹಾಕೊಂಡು ಹೋಗೋದು. ಇಷ್ಟು ರೌಂಡ್ ಹಾಕ್ಬೇಕು, ಇದು 2 ರೌಂಡ್ ಹಾಕ್ಬೇಕಲ್ಲ. ರೌಂಡ್ ಆಗ್ತಾ ಇಲ್ಲಿ ಒಂದು ಆ್ಯಂಗ್ಲೈಡರ್ ಐತೆ, ಆ್ಯಂಗ್ಲೈಡರ್ನು ನೋಡ್ಬೋದು ನಾವು. ಹಂಗೈತದು ನಾಯಿ ಹಿಡಿಯೋ ವ್ಯಾನ್ ಇದ್ದಂಗೆ ಐತೆ. ಪುಷ್ಪ ರಾಜ್ ಇದು ನೋಡು, ಸಾಯದ ಬಾಡಿ ಕಟ್ ಆಯ್ತಾ ಅರ್ಧ. ಏನದು ಮಾಡಿರೋ ಕಾರು. ಪ್ರಶಾಂತ್ ಲೇಬೇಕಾದ್ರು ದನನ ಇದು. ಅಯ್ಯೋ, ಗಾಡಿ ಎಷ್ಟು ದೊಡ್ಡದೈತೆ. ಸ್ಟೇರಿಂಗ್ ನೋಡಿ ಸ್ಟ್ರೇಟ್ ಐತೆ. ಸೊ BMW 7 ಸೀರೀಸು, ಟೊಯೋಟಾ, ಮರ್ಸಿಡೀಸ್ ಆ್ಯಂಡ್ ದಿಸ್ ಈಸ್ ಜಾಗ್ವಾರ್. ನಂಬರ್ ಪ್ಲೇಟ್ ನೋಡಿ 1111. ನಂಬರ್ ಪ್ಲೇಟ್ ನೋಡ್ತಾ ಇದ್ರದು ನೋಡು, DL3CD ಬಾಸ್, ಲೆಫ್ಟ್ ಹ್ಯಾಂಡ್ ಡ್ರೈವ್, USA. ಶರಿ ಲೇಡಿ. ಈ ಕಾರ್ ನೋಡ್ತೀರಿ ಏನು ನೆನಪಾಗತ್ತೆ ಹೇಳು? ಹಾಂ, ಕರೆಕ್ಟ್, ಮಿಸ್ಟರ್ ಬೀನ್. ಬಟ್ ಇದು ಮಿನಿ ಅಲ್ಲ. ಹಾಂ, ಮಿಸ್ಟರ್ ಬೀನ್ ಅಲ್ಲ ಇದು. ನೋಡಕ್ಕೆ ಆ ಥರ ಐತೆ ಅಷ್ಟೇ. ಅದು ನೋಡು, ಇದೊಂದು ಸೂಪರ್ ಹ್ಯೂಮನ್ ಕೇಯ ಗಾಡಿನಪ್ಪ, 1967. ಮೊಜ್ಡಾ SS ರೇಸಿಂಗ್ ಕಾರ್ ಇದ್ದಂಗೆ ಐತೆ. ಯಾರೋ ನಮ್ಮ ಭಾರತೀಯ ಇಂಡಿಯಾದ ಸಿಂಬಲ್ ಹಾಕೊಂಡು ಅಂದಮೇಲೆ ಬೊಂಬೆ ಮಿಠಾಯಿ, ಜಾಕಿ ಮೂವಿ ಬೊಂಬೆ ಮಿಠಾಯಿ. ನೋಡ್ಬಿಟ್ಟೆ ಟೈಮ್ ಗುರು, ಮರ್ಯಾದಿನೇ ಹೊಂಟೈತಲ್ಲ ಅದ್ರದ್ದು. ಅಲ್ಲ, ಹುಲಿ ಸಿಂಹ ಬಿಟ್ಟರೆ ಬಂದರೆ ಕಾರ್ ನಾವೇ ನಿಂತ್ಕೊಂಡು ಹೋಗ್ಬಿಡ್ಬೇಕಾದ್ರೆ. ಇದು ಪುನೀತ್ ರಾಜ್ಕುಮಾರ್ದು ಟ್ರೇಡ್ ಮಾರ್ಕ್ ಸಾಂಗ್ ಐತಲ್ಲ, ಇಲ್ಲೇ ಶೂಟ್ ಮಾಡಿರೋದು ಅನ್ಕೊಂತೀನಿ. ಸೆಕ್ಷನ್ ಏನಿದೆ ಪ್ರಶಾಂತ್ ರಿವ್ಯೂ ಕೊಡ್ತಾನೆ. ಸೊ ಓವರ್ ಟು ದಿ ಪ್ರಶಾಂತ್. ರೆಡಿ ಬ್ರದರ್, ರೆಡಿ. ತುಳುನಾಡಿನ ಪ್ರದರ್ಶನ ಕಲೆಗಳು. ಏನಂತಾರೆ ಅದನ್ನ? ಮದ್ಯಪಾನ. ಸಾರ ಹಿಂಗೆ ಬೊಕ್ಸೆ ಥರ ಹಿಂಗೆ ಎತ್ತಾಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ. ಅದೇ ಬಿಯರ್ ಹಾಕೊಳಕ್ಕದು. ಎಲ್ಲೋ ಈಗಿನ ಕಾಲದಲ್ಲಿ ಯಾವುದೋ ಟೂಲ್ಸ್ ಲೇ, ನೋಡೋ ಟೂಲ್ಸ್ಗಳು ಲೇ ಮಚ್ಚ. ಮಟನ್ ನೇತಾಕ್ತಾ ಇದ್ರು ಅದ್ರಲ್ಲಿ. ಇವಾಗ ಅದನ್ನೇ ನೇತಾಕವ್ರೆ. ಸೊ ಇಲ್ಲಿ ಹಳೆಯ ಕಾಲದಂತ ಲಿಪಿಗಳೆಲ್ಲ ಇದೆ. ಸೀಲ್ ನೋಡ್ರಿ, ಕಲರ್ಲೆಸ್ ಸೀಲು ಮೈಸೂರ್ದು. ಹ್ಯಾಂಡ್ ರೈಟಿಂಗ್ ಮಾತ್ರ ಕವಿತೆ ಬರ್ದಿರೋದಲ್ಲಿ ಲವ್ ಲೆಟರ್ನ ರಾಜರು ಮಹಾರಾಣಿ. ಬಟ್ ಇಂಟ್ರೆಸ್ಟಿಂಗ್ ಏನಂದರೆ ಇದು ಮಹಾಭಾರತದ ಜೈಮಿನಿ ವರ್ಷನ್ ಇದೆ, ಅದು ಇಲ್ಲಿದೆ. ಸೊ ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆಯೋ ವಿಡಿಯೋದಲ್ಲಿ ಗೊತ್ತಿಲ್ಲ, ಬಟ್ ಇದು ಬರ್ತಿದ್ದಾರೆ. ಸೊ ಬನ್ನಿ. ಕ್ಯಾಮ್ರಾ ಒಳ್ಳೆ ತೋಪಿದ್ದಂಗೆ ಐತೆ. ಅದೆಲ್ಲ ಮೇಲೆ ನೋಡೋ ಗನ್ ಕ್ಯಾಮ್ರಾ. ಗನ್ನು ಅಲ್ಲಲ್ಲಿ ಇದೇನೇ ಟ್ರೈನ್ ಬೋಗಿ ಇದ್ದಂಗೆ ಐತೋ, ಕ್ಯಾಮ್ರಾ ಇದ್ದಂಗೆ. ಫೋಕಸ್ ಹಿಂದಿನಿದ್ದಂಗೆ ಐತಲ್ಲ. ಇದು ನಮ್ಮ ಡಿಪಾರ್ಟ್ಮೆಂಟ್. ಇದು ಪ್ರಾಜೆಕ್ಟ್ರು, ಫಸ್ಟ್ ಪ್ರಾಜೆಕ್ಟ್ರು. ಇಲ್ಲೊಂದು ಕ್ಯಾಫೆಟೇರಿಯಾ ಕೂಡ ಇದೆ. ಆ್ಯಂಡ್ ದಿಸ್ ಈಸ್ ದಿ ವ್ಯೂ. ಸೊ ಬೆಸ್ಟ್ ಅನ್ಬೋದು. 50 ರೂಪಾಯಿ ನೀವು ಇಷ್ಟೆಲ್ಲ ಆಲ್ಮೋಸ್ಟ್ ನೀವು 2 ಅವರ್ಸ್ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಆ್ಯಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ.
ಸೊ ಫೈನಲಿ ಡ್ರೈವಿಂಗ್ ಎಲ್ಲ ಮುಗಿಸಿ ಯಲಹಂಕಕ್ಕೆ ಬಂದು ತಲುಪಿದ್ದೀವಿ. ತರುಣು ಮನೆ ಡೋರ್ ತೆಗಿಲಿ ಅಂತ ಕಾಯ್ತಾ ನಿಂತವನೆ. ಲೇಟ್ ಆಯ್ತು ಅಂತ ಸೇರಿಸ್ತಿಲ್ಲ. ಪ್ರಶಾಂತ್ ಹಾಕಿರೋ ಚೇಣಿಗೆ ಇವೆಲ್ಲ ಒಣಗಾವ ಅಂತ ಚೆಕ್ ಮಾಡ್ತವನೆ. ದಿಲೀಪು ಗಾಡಿಗೋಸ್ಕರ ವೈಟಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.